ನಮೋ ಬುದ್ಧಾಯ್, ಜೈ ಭೀಮ್. ಬಂಧುಗಳೇ, ಇಂದು ಸನ್ನತಿ ಏನು ಗ್ರಾಮ ಇದೆ, ಅಶೋಕ್ ಅವರ ಕಾಲಘಟ್ಟದಲ್ಲಿ ಸನ್ನತಿ ಅನ್ನಂಥ ಒಂದು ಬೌದ್ಧ ಪವಿತ್ರ ಕ್ಷೇತ್ರವನ್ನು ಇಂದು ಹುಣ್ಣಿಮೆಯ ದಿನದಂದು ತ್ರಿಪೀಠಿಕ ಏನು ಪಠಣ ಕಾರ್ಯಕ್ರಮಕ್ಕೆ ವಿಜಯಪುರದ ಎಲ್ಲ ಬೌದ್ಧ ಅನುಯಾಯಿಗಳು, ಬಾಬಾ ಸಾಹೇಬರ ಅನುಯಾಯಿಗಳು ಇಂದು ವಿಜಯಪುರ ನಗರದಿಂದ ಏನು ಸನ್ನತಿಯಲ್ಲಿ ನಡೆಯುವಂಥ ಪವಿತ್ರ ಏನು ಸದ್ದಮ್ಮ ಸಜ್ಜಾಯಾನ ಕಾರ್ಯಕ್ರಮಕ್ಕೆ ವಿಜಯಪುರ ನಗರದಿಂದ ಎಲ್ಲ ಬೌದ್ಧ ಬಂಧುಗಳು, ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಕಾರ್ಯಕರ್ತರು ಬಿಜಾಪುರದಿಂದ ಪಯಣ ಬೆಳೆಸಿದ್ದಾರೆ. ತಾವು ಇಲ್ಲಿ ನೋಡ್ಬೋದು, ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ನಮ್ಮ ರಾಜ್ಯದ ಏನು BSIನ ಸಂಘಟನಾ ಕಾರ್ಯದರ್ಶಿಗಳಂಥ ಬಸವರಾಜ್ ಹೋಳ್ಕರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಈ ಒಂದು ಪಯಣವನ್ನು ಸನ್ನತಿಗೆ ನಾವು ಬೆಳೆಸಿದ್ದೇವೆ. ಬನ್ನಿ ಬಂಧುಗಳೇ, ಈ ಏನು ಸನ್ನತಿಯ ಕುರಿತು ಏನು ಈ ಕಾರ್ಯಕ್ರಮ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ, ಹುಣ್ಣಿಮೆಯ ದಿನದಂದು ಇವತ್ತು ಏನು ಭಾಳ ಅದ್ಧೂರಿಯಾಗಿ ಅಲ್ಲಿ ಬೌದ್ಧ ಭಿಕ್ಕುಗಳು ವಿವಿಧ ರಾಷ್ಟ್ರಗಳಿಂದ ಸುಮಾರು 150ಕ್ಕೂ ಹೆಚ್ಚು ಬೌದ್ಧ ಭಿಕ್ಕುಗಳು ಬಂದು ಆ ಸನ್ನತಿಯಲ್ಲಿ ಇವತ್ತು ಸೇರಿದ ಬೌದ್ಧ ಧರ್ಮದ ಒಂದು ಏನು ತ್ರಿಪೀಠಕ ಭಗವಾನ್ ಬುದ್ಧರ ಕಾಲಘಟ್ಟದಿಂದ ನಡೆದುಕೊಂಡು ಬಂದಂಥ ತ್ರಿಪೀಠಕ ಚಾಂಟಿಂಗ್ ಏನು ತ್ರಿಪೀಠಕದ ಪಠಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಬನ್ನಿ, ಅದರ ಕುರಿತು ತಾವು ಹೋಳ್ಕರ್ ಸರಿಂದ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸನ್ಮಾನ್ಯ ಹೋಳ್ಕರ್ ಸಾಹೇಬ್ರೆ, ಇವತ್ತು ತಾವು ಏನು ವಿಶೇಷ ಇಷ್ಟೆಲ್ಲರೂ ಹೆಣ್ಮಕ್ಕಳು ಮತ್ತು ಮುದ್ದು ಮಕ್ಕಳ ಜೊತೆ ಎಲ್ಲ ಹಿರಿಯರು, ನಿಮ್ಮ ಎಲ್ಲ ಗೆಳೆಯ ಮಿತ್ರರು, BSIನ ಎಲ್ಲ ಪ್ರಮುಖ ಕಾರ್ಯಕರ್ತರು ಕೂಡ ತಮ್ಮ ಜೊತೆ ಇದ್ದಾರೆ. ಹಾಗೆ ವಕೀಲರು ಕೂಡ ನಮ್ಮ ಜೊತೆ ಇದ್ದಾರೆ, ಎಲ್ಲ ಸೋದರಿಯರು ನಮ್ಮ ಜೊತೆ ಇದ್ದಾರೆ. ಏನು ಸರ್ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂಥೇಳಿ ತಮ್ಮ ಒಂದು ಸಂದೇಶ. ಜೈ ಭೀಮ್, ವಂದನೆಗಳು. ಈ ಬಿಜಾಪುರದ ಉಪಾಸಕರ ಎಲ್ಲರಿಗೂ ನಾನು ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇನೆ. ಜಗತ್ವಂದನೀಯ ತಥಾಗತ ಗೌತಮ್ ಬುದ್ಧ ಮತ್ತು ಬಾಬಾ ಸಾಹೇಬರಿಗೆ ವಂದಿಸ್ತಾ, ತಮ್ಮೆಲ್ಲರಿಗೆ ತಿಳಿದಂತೆ ಇವತ್ತು